ಏಪ್ರಿಲ್ 3ರಿಂದ 7ರವರೆಗೆ ಪುನಃ ಪ್ರತಿಷ್ಠೆ ಹಾಗೂ ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮಗಳು, ವೈದಿಕ, ಧಾರ್ಮಿಕ, ಸಾಂಸ್ಕೃತಿಕ ಸಭಾ ಕಾರ್ಯಕ್ರಮಗಳು ನಡೆಯಲಿದೆ ಎಂದು ಬ್ರಹ್ಮಕಲಶೋತ್ಸವ ಸಮಿತಿ ಅಧ್ಯಕ್ಷರಾದ ಜೈಕರ್ ಶೆಟ್ಟಿ ಇಂದ್ರಾಳಿ ಹೇಳಿದ್ದಾರೆ. ಉಡುಪಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಪರ್ಯಾಯ ಪೀಠಾಧೀಶರಾದ ಶ್ರೀ ಶ್ರೀ ವೇದವರ್ಧನ ತೀರ್ಥ ಶ್ರೀಪಾದರು ಹೊರೆಕಾಣಿಕೆ ಶೋಭಾಯಾತ್ರೆಗೆ ಚಾಲನೆ ನೀಡಿದ್ದಾರೆ. ಉಡುಪಿಯ ಅಷ್ಟಮಠಗಳ ಯತಿವರೇಣ್ಯರು, ಧರ್ಮಸ್ಥಳದ ಧರ್ಮಾಧಿಕಾರಿ ಡಾ ಡಿ ವೀರೇಂದ್ರ ಹೆಗ್ಗಡೆಯವರು ಈ ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಆಶೀರ್ವದಿಸಿದ್ದಾರೆ. ಜೊತೆಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿದೆ ಎಂದರು. ಈ ಸಂದರ್ಭ ಸುದ್ದಿಗೋಷ್ಠಿಯಲ್ಲಿ ಶ್ರೀ ಮುಖ್ಯಪ್ರಾಣ ದೇವರ ಗುಡಿ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷ ಭೂಪತಿ ಶೆಟ್ಟಿ ಇಂದ್ರಾಣಿ ಪಂಚದುರ್ಗಾ ಪರಮೇಶ್ವರಿ ದೇವಸ್ಥಾನ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಬಿ ಕುಶಾಲ್ ಶೆಟ್ಟಿ, ಜೀರ್ಣೋದ್ಧಾರ ಸಮಿತಿ ಪ್ರಧಾನ ಕಾರ್ಯದರ್ಶಿ ರತ್ನಾಕರ್ ಇಂದ್ರಾಳಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ನಮ್ಮ ದೃಶ್ಯ ಮಾಧ್ಯಮದವರು, ಪತ್ರಕರ್ತರು, ಮಾಧ್ಯಮ ಬಂಧುಗಳು, ನಾಡ್ದು 3 ತಾರೀಕಿನಿಂದ 7 ತಾರೀಕಿನವರೆಗೆ ಎಲ್ಲರೂ ದೇವತಾ ಶ್ರೀ ಆಂಜನೇಯ ದೇವರ ಶಿಲಾಮಯ ಗುಡಿ ಸುತ್ತುಪೌಳಿಯ ನಿರ್ಮಾಣ ಯೋಜನೆಗೆ ಸುಮಾರು 3 ಕೋಟಿ ವೆಚ್ಚ ತಗಲಿದ್ದು 2026 ಏಪ್ರಿಲ್ 3ರಿಂದ ಏಪ್ರಿಲ್ 7ರವರೆಗೆ ಪುನಃ ಪ್ರತಿಷ್ಠೆ ಮತ್ತು ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮಗಳು, ವೈದಿಕ, ಧಾರ್ಮಿಕ, ಸಾಂಸ್ಕೃತಿಕ ಸಭಾ ಕಾರ್ಯಕ್ರಮಗಳೊಂದಿಗೆ ನೆರವೇರುತ್ತಿದೆ. ಏಪ್ರಿಲ್ 1ರಂದು ಇಂದು ಉಡುಪಿ ಶ್ರೀಕೃಷ್ಣ ಮಠದಿಂದ ಹೊರೆಕಾಣಿಕೆ ಶೋಭಾಯಾತ್ರೆ ಹೊರಡಲಿದ್ದು, ಪರ್ಯಾಯ ಪೀಠಾಧೀಶರಾದ ಶ್ರೀ ಶ್ರೀ ವೇದವರ್ಧನ ತೀರ್ಥ ಶ್ರೀಪಾದರು ಇದಕ್ಕೆ ಹೊರೆಕಾಣಿಕೆ ಶೋಭಾಯಾತ್ರೆಗೆ ಚಾಲನೆ ಕೊಡಲಿದ್ದಾರೆ. ಏಪ್ರಿಲ್ 3ರಂದು ಸಂಜೆ 6ರಿಂದ ವಾಸ್ತುಪೂಜೆ, ವಾಸ್ತುಬಲಿ, ಬಿಂಬಾದಿವಾಸ ಪೂಜಾದಿಗಳು ನೆರವೇರಲಿದೆ. ಏಪ್ರಿಲ್ 4ರಂದು ಬೆಳಿಗ್ಗೆ 6:48ರಿಂದ ಅಷ್ಟಬಂಧ ಸಹಿತ ಶ್ರೀ ಮುಖ್ಯಪ್ರಾಣ ದೇವರ ಪ್ರತಿಷ್ಠಾ ಕಾರ್ಯಕ್ರಮಗಳು ಆರಂಭವಾಗಲಿದೆ. ಮಧ್ಯಾಹ್ನ ಮಹಾಪೂಜೆ ಬಳಿಕ ಅನ್ನಸಂತರ್ಪಣೆ ನೆರವೇರಲಿದೆ. ಏಪ್ರಿಲ್ 5ರಂದು ಶ್ರೀ ಮುಖ್ಯಪ್ರಾಣ ದೇವರಿಗೆ ಬ್ರಹ್ಮಕುಂಭಾಭಿಷೇಕ, ಪ್ರಸನ್ನ ಪೂಜಾದಿಗಳು, ಮಹಾಪೂಜೆ, ಪಲ್ಲಪೂಜೆ, ಅನ್ನಸಂತರ್ಪಣೆ ಎಲ್ಲ ಕಾರ್ಯಕ್ರಮಗಳು ಜರುಗಲಿದೆ. ಆ ದಿನ ಸಂಜೆ 7ರಿಂದ ಮಹಾರಂಗ ಪೂಜೆ ಜರುಗಲಿದ್ದು, ಏಪ್ರಿಲ್ 6ರಂದು ಸಂಜೆ 6ರಿಂದ ನಾಗಗುಡಿಯಲ್ಲಿ ವಾಸ್ತು, ರಕ್ಷಾಹೋಮ, ಬಿಂಬಾದಿವಾಸ ಪೂಜಾದಿಗಳು ನೆರವೇರಲಿದೆ. ಏಪ್ರಿಲ್ 7ರಂದು ನಾಗದೇವರ ಪುನಃ ಪ್ರತಿಷ್ಠಾ ವಿಧಿಗಳು, ಅಶ್ಲೇಷ ಬಲಿ, ಮಹಾಪೂಜೆ, ಒಟ್ಟು ಆರಾಧನೆ, ಅನ್ನಸಂತರ್ಪಣೆ, ಪ್ರಸಾದ ವಿತರಣೆ ನೆರವೇರಲಿದೆ. ಪರ್ಯಾಯ ಪೀಠಾಧೀಶರಾದ ಶ್ರೀ ಶ್ರೀ ವೇದವರ್ಧನ ತೀರ್ಥ ಶ್ರೀಪಾದರು ಹೊರೆಕಾಣಿಕೆ ಶೋಭಾಯಾತ್ರೆಗೆ ಚಾಲನೆ ನೀಡಲಿರುವರು. ಉಡುಪಿಯ ಅಷ್ಟಮಠಗಳ ಯತಿವರೇಣ್ಯರಾದ ಶ್ರೀ ಶ್ರೀ ವಿದ್ಯಾಸಾಗರ ತೀರ್ಥ ಶ್ರೀಪಾದರು, ಶ್ರೀ ಶ್ರೀ ವಿಶ್ವಪ್ರಿಯ ತೀರ್ಥ ಶ್ರೀಪಾದರು, ಶ್ರೀ ಶ್ರೀ ವಿದ್ಯಾಧೀಶ ತೀರ್ಥ ಶ್ರೀಪಾದರು, ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದರು, ಶ್ರೀ ಶ್ರೀ ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದರು, ಶ್ರೀ ಶ್ರೀ ವಿದ್ಯಾವಲ್ಲಭ ತೀರ್ಥ ಶ್ರೀಪಾದರು, ಶ್ರೀ ಶ್ರೀ ಈಶಪ್ರಿಯ ತೀರ್ಥ ಶ್ರೀಪಾದರು, ಶ್ರೀ ಶ್ರೀ ವಿಶ್ವವಲ್ಲಭ ತೀರ್ಥ ಶ್ರೀಪಾದರು, ಸುಬ್ರಹ್ಮಣ್ಯ ಮಠಾಧಿಪತಿಗಳಾದ ಶ್ರೀ ಶ್ರೀ ವಿದ್ಯಾಪ್ರಸನ್ನ ತೀರ್ಥ ಸ್ವಾಮೀಜಿಯವರು, ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರು ಈ ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವ ಧಾರ್ಮಿಕ ಸಭಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಆಶೀರ್ವದಿಸಲಿದ್ದಾರೆ. ಅಲ್ಲದೆ ಇತರ ಗಣ್ಯರು, ಜನಪ್ರತಿನಿಧಿಗಳು, ಈ ಜಿಲ್ಲೆಯ ಉಸ್ತುವಾರಿ ಸಚಿವರು, ಹಾಗೆ ಶಾಸಕರು, ಹಾಗೆ ಈ ಧಾರ್ಮಿಕ ಕ್ಷೇತ್ರದಲ್ಲಿ ಅನೇಕ ಕೊಡುಗೆಗಳನ್ನು ನೀಡಿದ, ಅನೇಕ ಸಾಧನೆಗಳನ್ನು ಮಾಡಿದ ಅನೇಕ ಗಣ್ಯರು ಈ ಒಂದು ಧಾರ್ಮಿಕ ಸಭಾ ಕಾರ್ಯಕ್ರಮದಲ್ಲಿ ಭಾಗವಹಿಸುವರಿದ್ದಾರೆ. ಅದರೊಂದಿಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಅಂಗವಾಗಿ ಏಪ್ರಿಲ್ 4ರಂದು ರಾತ್ರಿ 7:30ರಿಂದ ಕಲಾಮಯಂ ಉಡುಪಿ ಇವರಿಂದ ಜನಪದ ಹಾಗೂ ರಂಗ ಸಂಗೀತ ಮತ್ತು ಜಾನಪದ ವಾದ್ಯ ಪರಿಕರಗಳ ಸಮ್ಮಿಲನಗೊಂಡ ಜನಪದ ಕಲರವ ಕಾರ್ಯಕ್ರಮ. ಏಪ್ರಿಲ್ 5ರಂದು ರಾತ್ರಿ 7:30ರಿಂದ ಶ್ರೀ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಕೃಪಾಪೋಷಿತ ಯಕ್ಷಗಾನ ಮಂಡಳಿ, ನಾಗವ್ರಜ ಕ್ಷೇತ್ರ ಪಾವಂಜೆ, ಕದ್ರಿ ನವನೀಶ್ ಶೆಟ್ಟಿ ವಿರಚಿತ ಯಕ್ಷಧ್ರುವ ಪಟ್ಲ ಸತೀಶ್ ಶೆಟ್ಟಿಯವರ ಸಾರಥ್ಯದಲ್ಲಿ ಯಕ್ಷಗಾನ ಛಾಯಾನಂದನ ಪ್ರಸಂಗ. ಏಪ್ರಿಲ್ 6ರಂದು ಸಂಜೆ 7:30ರಿಂದ ಗುರು ವಸಂತಿ ಸಾಂಸ್ಕೃತಿಕ ವೇದಿಕೆ ಮಣಿಪಾಲ ಇವರ ಪೌರಾಣಿಕ ನಾಟಕ ವಿಕ್ರಮ ಭಜರಂಗಿ. ಏಪ್ರಿಲ್ 7ರಂದು 7:30ರಿಂದ ಶ್ರೀ ಯಕ್ಷನಿಧಿ ಮೂಡಬಿದಿರೆ ರಿಜಿಸ್ಟರ್ಡ್ ಯಕ್ಷಗಾನ ಶಿಕ್ಷಣ ಸಂಸ್ಥೆ ಮತ್ತು ಯುವಮೇಳ ಇವರಿಂದ ಯಕ್ಷಗಾನ ಕಾರ್ಯಕ್ರಮ, ವೀರಮಣಿ ಕಾಳಗ. ಜೊತೆಗೆ 5 ದಿನಗಳಲ್ಲಿ ಸಹ ಬೇರೆ ಬೇರೆ ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ಬೋದು, ತಾಳಮದ್ದಳೆ ಕಾರ್ಯಕ್ರಮ ಇರ್ಬೋದು. ನಿರಂತರವಾಗಿ ಭಜನಾ ಕಾರ್ಯಕ್ರಮಗಳು ನಾಳೆ ದಿನದಿಂದ 7 ತಾರೀಕಿನವರೆಗೆ ನಿರಂತರವಾಗಿ ಬೇರೆ ಬೇರೆ ಈಗಾಗಲೇ ಸುಮಾರು 65 ತಂಡಗಳು, ಸುತ್ತಮುತ್ತಲಿನ 65 ತಂಡಗಳು ಈ ಭಜನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ಸೇವೆಯನ್ನು ನೀಡುವವರಿದ್ದಾರೆ. ಅದಲ್ಲದೆ ನಾವು ಮುಖ್ಯಪ್ರಾಣದೇವರ ಈ ಗುಡಿ ನಿರ್ಮಾಣದ ಕಾರ್ಯಕ್ರಮ ಪ್ರಾರಂಭವಾದ ನಂತರ ಸುಮಾರು 100-120 ಭಜನಾ ತಂಡಗಳು, ಈ ಉಡುಪಿ ಜಿಲ್ಲೆಯ ಬೇರೆ ಬೇರೆ ಭಾಗದ ಭಜನಾ ತಂಡಗಳು ಈ ಕ್ಷೇತ್ರಕ್ಕೆ ಬಂದು ತಮ್ಮ ಸೇವೆಯನ್ನು ಸಲ್ಲಿಸಿ ಹೋಗಿರುತ್ತಾರೆ. ಹಾಗೆ ಇನ್ನು ಉಳಿದ ಈ ಒಂದು 6-7 ದಿನಗಳು ಸಹ ಬೇರೆ ಬೇರೆ ಭಜನಾ ತಂಡಗಳು ಬಂದು ಭಜನಾ
ಸೇವೆಯನ್ನು ಸಹ ಮಾಡುವವರಿದ್ದಾರೆ. ಲೋಕ ಕಲ್ಯಾಣ ಹಾಗೂ ಭಗವದ್ಗತರ ಇಷ್ಟಾರ್ಥ ಈಡೇರಿಕೆಗಾಗಿ ಹನುಮಾನ್ ಚಾಲೀಸ್ ಲೇಖನ ಯಜ್ಞವನ್ನು ಈಗಾಗಲೇ ಆರಂಭವಾಗಿದೆ. ಸಾಕಷ್ಟು ಭಕ್ತರು ಲೇಖನ ಯಜ್ಞ ಪುಸ್ತಕವನ್ನು ಪಡ್ಕೊಂಡು ಲೇಖನ ಯಜ್ಞವನ್ನು ಬರೀತಿದ್ದಾರೆ. ಭಕ್ತರು ಹನುಮಾನ್ ಚಾಲೀಸ್ ಪುಸ್ತಕವನ್ನು ಈಗಾಗಲೇ ಮನೆಗೆ ಕೊಂಡೊಯ್ದು ಪೂಜಾ ಸ್ಥಳದಲ್ಲಿ ಬರೆದು ಪ್ರತಿಷ್ಠಾ ಮಹೋತ್ಸವದ ಬಳಿಕ ಸಂವಿಧಾನಕ್ಕೆ ತಂದು ಪ್ರತಿಷ್ಠಾ ಮಹೋತ್ಸವದ ಬಳಿಕ ಈ ಒಂದು ಕ್ಷೇತ್ರಕ್ಕೆ ತಂದು ಹನುಮಾನ್ ಚಾಲೀಸ್ ಪಠಿಸಿ ದೇವರಿಗೆ ಅರ್ಪಿಸುವವರಿದ್ದಾರೆ. ಇದರಿಂದ ಧೈರ್ಯ, ಶೌರ್ಯ, ಆತ್ಮಸ್ಥೈರ್ಯ ಸೃಷ್ಟಿಯಾಗುತ್ತದೆ ಹಾಗೂ ಮನೆ ಮನೆಗೆ ಮಕ್ಕಳಿಗೆ ಸಹ ನಾಡಿಗೆ ಸಹ ಒಳ್ಳೆಯದಾಗುತ್ತೆ ಅನ್ನುವಂಥ